ಇದು ಒಂದು ಸತ್ಯ ಕಥೆ, ಆದರೂ ಕೂಡ ಮಿಥ್ಯವೂ ಅಡಗಿದೆ. ಬೆಂಗಳೂರಿನಲ್ಲಿ ನಾನು ಇರುವ ರೂಮಿನಲ್ಲಿ 4 ಜನರು ಇದ್ದೆವು. ಅದರಲ್ಲಿ 3 ಜನರು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗಾಗಿ ಸ್ಟಡಿ ಮಾಡುತ್ತಿದ್ದೆವು. ಇನ್ನೂ ಒಬ್ಬರು ದೊಡ್ಡ ಜಾಬ್ನಲ್ಲಿ ಇದ್ದರು. ಇದರಲ್ಲಿ ನಮ್ಮ ರೂಮ್ಮೇಟ್ ಒಬ್ಬನು ಓದಬೇಕೆನ್ನುವ ಆಸಕ್ತಿಯಿಂದ ಓದುತ್ತಿದ್ದ, ಆದರೆ ಆಲಸ್ಯ ಆವರಿಸ್ತಾ ಇತ್ತು, ಮತ್ತೆ ರೀಸ್ಟಾರ್ಟ್ ಮಾಡುತ್ತಿದ್ದ. ಹೀಗೆ ದಿನಗಳು ಕಳೆಯತೊಡಗಿದವು. ಕೆಲವು ದಿನಗಳ ನಂತರ ಅವನು ಪ್ರತಿದಿನ ನಡುರಾತ್ರಿ 1 ಗಂಟೆಗೆ 2 ಗಂಟೆಗೆ ಎದ್ದು ಲೈಬ್ರರಿಗೆ ಹೋಗುವುದಕ್ಕೆ ಶುರು ಮಾಡಿದ. ಹೀಗೆ ಬಹಳ ದಿನಗಳು ದಾಟಿದವು. ಅವನು ಅಂತಹ ನಡುರಾತ್ರಿ ಲೈಬ್ರರಿಯಲ್ಲಿ ಒಬ್ಬನೇ ಏನು ಮಾಡುತ್ತಿರಬಹುದು ಎಂದು ಯೋಚಿಸಿದ್ದೆವು, ಆದರೆ ಓದುತ್ತಿರಬಹುದು ಎಂದು ಸುಮ್ಮನಾಗಿದ್ದೆವು. ಅವನು ಅಲ್ಲಿ ಏನು ಮಾಡುತ್ತಿದ್ದಾನೆಂದು ನಮಗೆ ನಿಜವಾಗಿಯೂ ಗೊತ್ತಿರಲಿಲ್ಲ. ಅವನ ಮೇಲೆ ಸಂಶಯವೂ ಬರತೊಡಗಿತು. ಒಂದು ದಿನ ರಾತ್ರಿ ಒಬ್ಬನೇ ಸಡನ್ನಾಗಿ ಎದ್ದು ತನ್ನ ಮೊಬೈಲ್ ಬ್ಯಾಟರಿಯೊಂದನ್ನು ಆನ್ ಮಾಡಿದ್ದ. ಏನೋ ಸಡನ್ನಾಗಿ ಜೋರಾಗಿ ಶಬ್ದ ಮಾಡಿತು. ನಾವೆಲ್ಲರೂ ಎಚ್ಚರಗೊಂಡೆವು. ಎದ್ದು ನೋಡಿದರೆ ಅವನು ಮಲಗಿಬಿಟ್ಟಿದ್ದ. ಆದರೆ ನಿಜವಾಗಿಯೂ ಆ ದಿನ ಬಂದಿಯೇ ಬಿಟ್ಟಿತ್ತು. ಮೈ ನಡಗಿಸುವಂತಹ ದೃಶ್ಯ, ಬೆರಗಾಗುವಂತಹ ಇನ್ಸಿಡೆಂಟ್ ಒಂದು ನಡೆದೇ ಹೋಯಿತು. ಆ ದಿನ ಅವನು 30ರಿಂದ 40 ಅದಕ್ಕಿಂತ ಹೆಚ್ಚಿನ ಜೀವ ತೆಗೆದುಕೊಂಡ ಪುಣ್ಯಾತ್ಮ. ಅದರಲ್ಲಿ ನನ್ನ ಕೈವಾಡವೂ ಇತ್ತು ಅನ್ನುವುದು ಕಳವಳ ಮತ್ತು ಪಶ್ಚಾತ್ತಾಪ ಪಡುವಂತಹ ವಿಷಯ. ಆದರೆ ಹೇಗೋ ಸೇಫ್ ಆದೆವು ಅನ್ನುವುದು ಮತ್ತೊಂದು ಸಂತೋಷ. ಹೀಗೆ ಇದ್ದಕ್ಕಿದ್ದಂತೆ UPSC ಪ್ರಿಲಿಮ್ಸ್ ಎಕ್ಸಾಮ್ ಹತ್ತಿರ ಬಂದಿತು. ಕೆಲವು ದಿನಗಳ ನಂತರ ರಿಸಲ್ಟ್ ಕೂಡ ಹೊರಬಿದ್ದಿತು. ಅದರಲ್ಲಿ ಅವನಿಗೆ ಪಾಸ್ ಆಗುವ ನಂಬಿಕೆ ಅಷ್ಟೊಂದೇನೂ ಇರಲಿಲ್ಲ, ಆದರೆ ಪಾಸ್ ಆಗಿಬಿಟ್ಟಿದ್ದ. ನಮ್ಮೆಲ್ಲರಿಗೂ ಸಂತೋಷ, ಅವನಿಗೆ ಎಲ್ಲಿಲ್ಲದ ಆನಂದ. ಆದರೆ ಕೆಲವರಿಗೆ ಉರಿ ಕೆಳಗಿನಿಂದ. ಅವನು ಸಂತೋಷವನ್ನು ತೋರಿಸಿಕೊಳ್ಳುತ್ತಿರಲಿಲ್ಲ. ಇದೇ ಖುಷಿ ಸಮಯದಲ್ಲಿ ನನ್ನ ರೂಮ್ಮೇಟ್ಸ್ ಆ ಇನ್ಸಿಡೆಂಟ್ ಬಗ್ಗೆ ಕೇಳಿಯೇ ಬಿಟ್ಟರು. ನನ್ನ ಬಿಟ್ಟು ಬೇರೆಯವರೆಲ್ಲರಿಗೂ ಕುತೂಹಲ, ಏಕೆಂದರೆ ನನಗೀಗಾಗಲೇ ಆ ವಿಚಾರ ಗೊತ್ತಿತ್ತು ಮತ್ತು ಆ ಸಾವುಗಳಲ್ಲಿ ನನ್ನ ಕೈವಾಡವೂ ಇತ್ತು. ಆಗ ಅವನು ಹೇಳುವನು, ಈ ತಿಗಣೆಗಳಿಂದಾನೇ ನಾನು ಇವತ್ತು ಪಾಸಾದೆ ಎಂದು. ಏಕೆಂದರೆ ನನಗೆ ಗೊತ್ತಿರಲಿಲ್ಲ, ಪ್ರತಿದಿನವೂ ರಾತ್ರಿ ನನ್ನ ಭುಜಕ್ಕೆ ಕಚ್ಚಿ ಎಚ್ಚರ ಮಾಡುತ್ತಿದ್ದವು. ಆದ್ದರಿಂದ ನನಗೆ ನಿದ್ದೆ ಬರದೆ ಓದಲು ಹೋಗುತ್ತಿದ್ದೆ ಎಂದು. ಹೀಗೆ ಒಂದು ರಾತ್ರಿ ತನ್ನ ಭುಜದ ಮೇಲೆ ಕುಳಿತಿರುವ ತಿಗಣೆಯನ್ನು ಕಂಡು ನನಗೆ ಹೇಳಿದ. ಆ ಸಮಯದಲ್ಲಿ ನಾವಿಬ್ಬರೇ ಇದ್ದೆವು. ಇನ್ನಿಬ್ಬರಲ್ಲಿ ಒಬ್ಬರು ಊರಿಗೆ ಹೋಗಿದ್ದರು, ಇನ್ನೊಬ್ಬರು ಕಂಬೈನ್ ಸ್ಟಡಿ ಮಾಡಲು ಹೋಗಿದ್ದರು. ಆಗ ಬೆಡ್ ತೆಗೆದು ನೋಡಿದರೆ ಬೆಡ್ ಬಗ್ಸ್ ಬೆಡ್ಡಿಗೆ ಮುತ್ತಿದ್ದವು. ಅವುಗಳಿಗೆ ಡಿಸ್ಟರ್ಬ್ ಮಾಡಿದ್ದೇ ತಡ, ಅವುಗಳು ಗೋಡೆ ಏರಲು ಶುರು ಮಾಡಿದವು. ಆಗ ನಾನು ಹೇಳಿದೆ, ಒಂದು ಕ್ಷಣವೂ ನಿಲ್ಲಬೇಡ, ಅವುಗಳನ್ನು ಕಿಲ್ ಮಾಡು, ಇಲ್ಲವಾದರೆ ನಮ್ಮನ್ನು ಇಲ್ ಮಾಡುತ್ತವೆ, ಎಲ್ಲರ ಬೆಡ್ಗೂ ಆವರಿಸುತ್ತವೆ ಮತ್ತು ಎಲ್ಲರ ರಕ್ತವನ್ನು ಹೀರುತ್ತವೆ, ರಾತ್ರಿ ಮಲಗಲು ಬಿಡುವುದಿಲ್ಲವೆಂದು. ಹಾಗೆ ಅವನು ನನ್ನ ಸಹಾಯದಿಂದ ಎಲ್ಲವನ್ನೂ ಸಾಯಿಸಿದ. ಕೆಂಪಾಗಿ ಕಪ್ಪು ಮಿಶ್ರಿತ ಅವುಗಳ ರಕ್ತವು ಅಲ್ಲಲ್ಲಿ ಸೂರಾಡತೊಡಗಿತು. ಅವನ ಬೆಡ್ನಲ್ಲಿಯೇ ಈ ಬೆಡ್ ಬಗ್ಸ್ ಇರುವುದರಿಂದ ನಾವು ತಿಳಿದೆವು ಇದೆಲ್ಲ ಅವನ ರಕ್ತವೇ ಎಂದು. ಆದರೂ ಯೋಚಿಸಿ ನೋಡಿದಾಗ ಆ ಬೆಡ್ ಬಗ್ಸ್ಗಳಿಂದಾನೇ ಇವನಿಗೆ ಬೆನಿಫಿಟ್ ಆಗಿತ್ತು. ರಕ್ತವನ್ನು ಕೊಟ್ಟು ಸ್ಟಡಿ ಮಾಡಿಯೇ ಬಿಟ್ಟಿದ್ದ. ಈ ಹತ್ಯಾಕಾಂಡವನ್ನು ನಾವು ಯಾರಿಗೂ ಹೇಳಿರಲಿಲ್ಲ. ಖುದ್ದಾಗಿ ಓನರ್ ಕಡೆಯಿಂದ ಬೆಡ್ ಚೇಂಜ್ ಮಾಡಿಸಿ ಕ್ಲೀನಾಗಿ ಇಟ್ಟುಕೊಂಡಿದ್ದ. ಆದರೂ ಆ ಹತ್ಯಾಕಾಂಡದ ರಕ್ತದ ಕಲೆಗಳು ಮರೆಮಾಚದೆ ಮರುಕಳಿಸುತ್ತಿದ್ದವು. ಈ ಕಥೆಯ ಸಾರಾಂಶದಲ್ಲಿ ಎಲ್ಲಿ ಲಾಜಿಕ್ ಮಿಸ್ ಆಗಿದೆ ಎಂದು ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಜಾ ಮಾಡಿ, ಮಜಾ ಮಾಡಿಸಿ. ಧನ್ಯವಾದಗಳು.